ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಈ ಪೂರ್ವ ಸಿದ್ಧತೆಯನ್ನು ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಶಾಲೆಯನ್ನು ಶೃಂಗಾರಗೊಳಿಸಿ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಜೊತೆ ಸೇರಿ ತುಂಬ ಅರ್ಥಗರ್ಭಿತವಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಾದೇವರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಒಂದು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದಿರಿ. ಮೊದಲು 80ನೇ ವರ್ಷದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನಾವು ಭಾರತೀಯರು ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಯಾರೋ ಒಂದು ಧರ್ಮಕ್ಕೋ ಅಥವಾ ಒಂದು ಜಾತಿಗೋ ಸಂವಿಧಾನದ ಒಳಗಡೆ ಭಾರತದ ಸಂವಿಧಾನವನ್ನು ಪೀಠಿಕೆಯನ್ನು ಬರೆಯುವಾಗ ನಾವು ಭಾರತೀಯರು ಅನ್ನುವ ಒಂದು ದೊಡ್ಡ ಕಾನ್ಸೆಪ್ಟನ್ನು ಇಟ್ಕೊಂಡು ಭಾರತಕ್ಕೆ ದೊಡ್ಡ ಸಂವಿಧಾನವನ್ನು ಕೊಟ್ಟು ಇವತ್ತು ಭಾರತ ಸಂವಿಧಾನದ ಆಶಯಗಳೊಟ್ಟಿಗೆ ನಾವು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶ ತುಂಬ ಆಚರಣೆ ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಗಳಿಸಿದ್ದಕ್ಕೂ ಬಾಬಾ ಸಾಹೇಬರು ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಂವಿಧಾನದ ಮೂಲಕ ಈ ಭಾರತದ ಶೋಷಿತ ಸಮುದಾಯಕ್ಕೆ, ಅಸ್ಪೃಶ್ಯ ಸಮುದಾಯಕ್ಕೆ ಏನು ಈ ಸಮಾಜದಿಂದ ಹೊರ ಹಾಕಿದಂಥ ಇನ್ನೂ 80 ವರ್ಷ ಸ್ವಾತಂತ್ರ್ಯ ಬಂದರೂ ಸಹ ನಮಗೆ ದೇವಸ್ಥಾನದ ಒಳಗಡೆ ಅವಕಾಶ ಇಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೆ ಅವಕಾಶ ಇಲ್ಲ. ನಾವೇನಾದರೂ ಸ್ವಾಭಿಮಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಪೂರ್ವಕವಾಗಿ ನಾವು ಹೋರಾಟ ಮಾಡಿ ನಮ್ಮ ಸ್ವಾಭಿಮಾನ ಉಳಿಸಿಕೊಳ್ಳಬೇಕಾದಂಥ ಅತ್ಯಂತ ಸಮಯ ಇದಾಗಿದೆ. ದೇಶದಲ್ಲಿ ಎಷ್ಟು ಪೂರ್ವವಾಗಿ ಈ ಜಾತಿ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಂದರೆ, ಮೊನ್ನೆ ನಮ್ಮ ರಾಷ್ಟ್ರದ ಸಂಸತ್ತು ಸದಸ್ಯರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಬಹಿರಂಗ ಸಭೆಯಲ್ಲಿ ಕಾರ್ಯಕ್ರಮವನ್ನು ಮಾತಾಡ್ತಾರೆ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆದರೆ ಕಾರ್ಯಕ್ರಮ ಮುಗಿದು ಹೊರ ಬಂದ ಮೇಲೆ ಈ ದೇಶದ ಜಾತಿವಾದಿಗಳು, ಈ ದೇಶದ ಮನುವಾದಿಗಳು ಬಾಬಾ ಸಾಹೇಬರ ಸಂವಿಧಾನದ ಆಶಯದಲ್ಲಿ ಅಧಿಕಾರಕ್ಕೆ ಬಂದಂಥ ಬಿಜೆಪಿ ಸರ್ಕಾರದ ಕೆಲವು RSS ಮುಖಂಡರುಗಳು ಸೇರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಿಂತು ಭಾಷಣ ಮಾಡಿದಂಥ ಜಾಗವನ್ನು ದನಿನ ಗಂಜಲ ತಗೊಂಡೋಗಿ ಅಲ್ಲಿ ಕುಂಡವನ್ನು ಹಾಕಿ, ಅಲ್ಲಿ ಅಗ್ನಿಯನ್ನು ಹಾಕಿ, ನಾವು ಯಾರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿದಂಥ ಜಾಗವನ್ನು ನಾವು ಶುದ್ಧೀಕರಿಸ್ತಾ ಇದ್ದೀವಿ, ನಾವು ಅದನ್ನು ಶುದ್ಧೀಕರಿಸೋದಕ್ಕೋಸ್ಕರ ನಾವು ಯಜ್ಞಗಳ ಮಾಡ್ತಾ ಇದೀವಿ ಅಂತೇಳಿ ಇವತ್ತು ಶುದ್ಧೀಕರಿಸುವಂಥ ಇವತ್ತು ಈ ದೇಶದಲ್ಲಿ ಇಂಥ ದುರಂತ ಸ್ಥಿತಿ ನಾವು ತಲುಪಿದ್ದೀವಿ ಅಂದರೆ ಜಾತಿ ವ್ಯವಸ್ಥೆ ಎಷ್ಟಿದೆ ನೋಡಿ. ನಾವು ಸ್ವಾಭಿಮಾನದಿಂದ ಬದುಕಲಿಲ್ಲ ಅಂದರೆ, ನಮ್ಮ ಸ್ವಾಭಿಮಾನವನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವೆಂದೂ ಸಹ ಈ ಸಮಾಜದಲ್ಲಿ ಬದುಕೋದಕ್ಕಾಗೋದಿಲ್ಲ. ಹೆಚ್ಚಾಗಿ ಭಾರತ ಸಂವಿಧಾನವನ್ನು ಬಿಡುವಿದ್ದ ಸಮಯದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಭಾರತ ಸಂವಿಧಾನ ಕನ್ನಡ ಅಂತ ಹೊಡೆದ್ರೆ ಭಾರತ ಸಂವಿಧಾನದ ಕೆಲವು ಮೂಲಭೂತ ಹಕ್ಕುಗಳು, ಕೆಲವು ಮೂಲಭೂತ ಕರ್ತವ್ಯಗಳು ಮತ್ತು ಸಮಾಜದ ಶೋಷಣೆಯ ಹಕ್ಕುಗಳು ಮತ್ತು ಶೋಷಣೆಯ ವಿರುದ್ಧ ಹಕ್ಕುಗಳು ಅಂತೇಳಿ ಒಂದಷ್ಟು ಮಾಹಿತಿ ಸಿಗ್ತದೆ. ದಯವಿಟ್ಟು ಆ ಮಾಹಿತಿಯನ್ನು ಓದಬೇಕು. ಯಾಕೆಂದ್ರೆ ಇವತ್ತು ಸಂದರ್ಭದಲ್ಲಿ ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ನನಗೆ ಇಲ್ಲಿವರೆಗೂ ಆ ಮಾಹಿತಿ ಸಿಕ್ಕಿಲ್ಲ. ಕಾರಣ ಏನು ಅಂತಂದ್ರೆ, ಹಾಲು ಅಮೃತಕ್ಕೆ ಸಮಾನ. ಹಾಲನ್ನ ಕರೆದು ಗೋವಿಂದ ತಕೊಂಡೋಗಿ ಹಾಕುವ ಸಂದರ್ಭದಲ್ಲಿ ಅವರು ಹಸು ಹಾಲನ್ನ ಕರ್ಕೊಂಡ್ಬಂದು ಹಿಂಡಿ ಹಾಲನ್ನ ಕ್ಯಾನ್ಗೆ ಹಾಕ್ತಾರೆ. ನಾವು ಅಷ್ಟೇ ಮಾಡೋದು.
ಮೇಯಿಸ್ಕೊಬತ್ತೀವಿ, ಹಸು ತಗೋತೀವಿ, ಹಾಲು ಹಿಂಡಿತೀವಿ, ಕ್ಯಾನ್ ತಗೊಂಡೋಗಿ ಕ್ಯಾನ್ ಸ್ವಚ್ಛ ಮಾಡಿರ್ತೀವಿ, ತಗೊಂಡೋಗಿ ಕ್ಯಾನ್ ತಗೊಂಡೋಗಿ ಹಾಲನ್ನ ಹಾಕ್ತೀವಿ. ಆದರೆ 80 ವರ್ಷದಲ್ಲೂ ಸಹ ಕಿರಂಗೂರು ಹಾಲು ಡೈರಿಯಲ್ಲಿ ಹಾಲನ್ನ ಶುದ್ಧೀಕರಿಸ್ತಾರೆ, ಎಸ್ಸಿ ಹಾಲು ಹಾಕಿರೋ ಹಾಲನ್ನ ಬೇರೆಯವ್ರು ಕೊಡಬೇಡಿ. ಈ ತಾರತಮ್ಯ ಐತಲ್ಲ, ಈ ತಾರತಮ್ಯಗೆ ನಾವು ಯುವಕರು ನಾವು ನಿಲ್ಲಿಸಲೇಬೇಕಾಗಿದೆ. ಯಾಕೆ ಅಂತಂದ್ರೆ 1994-95 ಎಲ್ಲ ನಿಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ನಾನು ಚಿಕ್ಕ ವಯಸ್ಸು, ನಾನು ಸ್ವಲ್ಪ ಚಿಕ್ಕ ವಯಸ್ಸು, ನಾನು ಅವಾಗ 9ನೇ ಕ್ಲಾಸು SLC. ನಮ್ಮೂರಲ್ಲಿ ಅಂಗನವಾಡಿ ಕೇಂದ್ರ ಇರಲಿಲ್ಲ ಕಾರಣಕ್ಕೋಸ್ಕರ ನಮ್ಮೂರ ಮಕ್ಕಳು ಕಿರಂಗೂರು ಅಂಗನವಾಡಿಗೆ ಹೋದ್ರೆ ಹೊರಗಡೆ ನಿಲ್ಲಿಸಿ ಮಕ್ಕಳಿಗೆ ಮೊಡ್ಲಿಗೆ ಅನ್ನ ಕಳಿಸ್ತಿದ್ದು. ಮೊಡ್ಲಲ್ಲಿ ಅವರೇ ಎತ್ತದು ಕಡಲೆ ಕಾಳನ್ನ ಕಾಳನ್ನ ಬೇಯಿಸಿ ಮೊಡ್ಲಿಗೆ ಹಾಕಿ ಹೊರಗಡೆ ಕೂರಿಸಿದಂಥ ಸಂದರ್ಭದಲ್ಲಿ ನಾವು ಅಷ್ಟೋ ಸಣ್ಣ ವಿದ್ಯೆ ಕಲಿಯೋದಕ್ಕೋಸ್ಕರ ಸಂಘಟನೆಯ ಮುಖಾಂತರ ಬಾಬಾ ಸಾಹೇಬರ ಆಲೋಚನೆ ಒಟ್ಟಿಗೆ ನಾವೇನು ಕೇಳಿದ್ವಿ, ನೋಡಿ ನಮಗೆ ಜಾತೀಯತೆ ಎಲ್ಲಿದೆ, ನಮಗೆ ಅವಮಾನ ಆಗ್ತಾಯಿದೆ, ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಕಿರಂಗೂರು ಅಂಗನವಾಡಿ ನಮ್ಮ ಮಕ್ಕಳನ್ನ ಕಳಿಸಲ್ಲ, ದಯವಿಟ್ಟು ನಮಗೆ ಅಂಗನವಾಡಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದಾಗ ಸರ್ಕಾರ ಅಂಗನವಾಡಿಯನ್ನು ತೆರೀತು. ಈಗ ನಮ್ಮ ಮಕ್ಕಳು ಯಾರು ಅಂಜು ಅಳ್ಕೋ ಭಯ ಭೀತಿ ಏನೂ ಇಲ್ಲದೆ ಮುಕ್ತವಾಗಿ ಮನೆಯಿಂದ ಬಂದು ಅಂಗನವಾಡಿಯಲ್ಲಿ ಶಾಲೆಯನ್ನು ಕಲಿತು ಪಾಠವನ್ನು ಕಲಿತು ನಮ್ಮ ಮಕ್ಕಳು ಆರಾಮಾಗಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಅದೇ ರೀತಿ 2007 ಸ್ಕೂಲಲ್ಲಿ ಹರಿಜನ ಮಕ್ಕಳಿಗೆ ಅಥವಾ ಪರಿಶಿಷ್ಟ ಜಾತಿ ಮಕ್ಕಳಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮೂರ ಸಾವಿತ್ರಕ್ಕ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕಿರಂಗೂರಿನಲ್ಲಿ 15 ದಿನ ಶಾಲೆಗೆ ಮಕ್ಕಳನ್ನ ಕಳಿಸಿಲ್ಲ. ಕಾರಣ ಏನಂದ್ರೆ ಒಬ್ರು ಅಸ್ಪೃಶ್ಯ ಜಾತಿಯ ಮಹಿಳೆ ಅಡುಗೆ ಮಾಡ್ತಾರೆ, ನಮ್ಮ ಮಕ್ಕಳು ಅಲ್ಲಿ ಊಟ ಮಾಡೋದು ಬೇಡ, ನಮ್ಮ ಮಕ್ಕಳು ಊಟ ಮಾಡಿದ್ರೆ ಮೇಲ್ಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ 15 ದಿನ ಶಾಲೆಯನ್ನ ಬಂದ್ ಮಾಡಿ ಬಿಸಿ ಊಟ ಮಾಡೋದಕ್ಕೆ ತೊಂದರೆ ಕೊಟ್ಟ ಸಂದರ್ಭದಲ್ಲಿ ಅವತ್ತಿನ ಸಂಘಟನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದೊಟ್ಟಿಗೆ ಹೋರಾಟವನ್ನು ಮಾಡಿ ಸರ್ಕಾರದಿಂದ ಅಧಿಕಾರಿಗಳೆಲ್ಲ ಬಂದು ಅಲ್ಲೇ ಸಾವಿತ್ರಕ್ಕೆ ಅಡುಗೆ ಮಾಡಿಸಿ ನಾನು ಈಗವರು ತಹಸೀಲ್ದಾರರೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಅವತ್ತು ಪ್ರಾರಂಭ ಮಾಡ್ತೀವಿ. ಇಷ್ಟು ಜಾತಿಯದಿದೆ, ಹಾಗಾಗಿ ಯುವಕರು ಎಚ್ಚೆತ್ತುಕೊಂಡು ಅತ್ಯಂತ ಜಾಗೃತೆಯಿಂದ ನಾವು ನಮ್ಮ ಸಮಾಜವನ್ನು ನಡೆಸಬೇಕಾಗಿದೆ. ನಾವು ಜಾಗೃತರಾಗಲಿಲ್ಲ ಅಂದರೆ ನಮ್ಮೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಅವಮಾನಗಳು ನಿರಂತರವಾಗಿ ಕಾಣ್ತಾ ಇದೆ. ದಯಮಾಡಿ ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೊಂಡು ಸಂವಿಧಾನದ ಆಶಯದಿಂದ ತಿಳ್ಕೊಳ್ಳೋಣ ಹೇಳ್ತಾ ಇಷ್ಟೊತ್ತು ಮಾತನ್ನು ಅವಕಾಶ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.